ಸುಜಾತಾ ಭಟ್ ಹೇಳ್ತಿರುವ ಅವರು ಯಾರು, ಅವ್ರು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ ಸುಜಾತಾ ಭಟ್. ಆದರೆ ಪದೇ ಪದೇ ಅವ್ರು ಹೇಳಿದ್ರು, ಅವ್ರು ದೆಹಲಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಿದ್ದಾರೆ. ಅವರೇ ಮನೆಗೆ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಅವರು ಅಂತಂದರೆ ಯಾರು? ಮಹೇಶ್ ಶೆಟ್ಟಿ ತಿಮರೋಡಿನ, ಗಿರೀಶ್ ಮಟ್ಟಣ್ಣನವರ ಅಥವಾ ಜಯಂತ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸುಜಾತಾ ಭಟ್ ಅವರು ಕೊಡ್ತಾ ಇಲ್ಲ. ಮೇ ಬಿ ಮತ್ತೊಂದು ವಿವಾದವನ್ನು ನಾನು ಯಾಕೆ ಮೈ ಮೇಲೆ ಎಳ್ಕೋಬೇಕು ಅಂತ ಇರ್ಬೋದು, ಅಥವಾ ಈಗ ಆಗಿರೋದೇ ಸಾಕು ಇಲ್ಲಿ ತನಕ, ಇನ್ನು ಹೆಂಗಿದ್ರು XIT ಅವರು ನನಗೆ ಮುಕ್ತಿ ಕೊಟ್ಟು ಕಳಿಸಿದ್ದಾರೆ, ಮತ್ತೊಮ್ಮೆ ನಾವು ಅವ್ರ ಮುಂದೆ ಹಾಜರಾಗೋದು ಬೇಡ ಅಂತಕ್ಕಂಥ ಲೆಕ್ಕಾಚಾರ ಇರ್ಬೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಎರಡು ಪ್ರಶ್ನೆ. ನಾನು ಡೆಲ್ಲಿಗೆ ಹೋಗಿದ್ದು ನಿಜ, ಬಟ್ ಅಲ್ಲಿ ಯಾರನ್ನೂ ಮೀಟ್ ಮಾಡಲಿಲ್ಲ ಅಂತಂದರೆ ಇವ್ರನ್ನ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದು ಯಾಕೆ ಅಂತ ಒಂದು. ಎರಡನೇದು ಅವರು ಅನ್ನೋದನ್ನ ಯಾಕೆ ಇವ್ರು ರಿವೀಲ್ ಮಾಡ್ತಾ ಇಲ್ಲ? ಅರವಿಂದ್, ಒಂದಂತೂ ಇದರಲ್ಲಿ ಕ್ಲಿಯರ್ ಆಗ್ತಾ ಇದೆ ಸುಜಾತಾ ಭಟ್ ಮಾತಿನಲ್ಲಿ. ಅವರು ಪಾತ್ರಧಾರಿ ಸೂತ್ರಧಾರಿ ಬೇರೆ ಇದ್ದಾರೆ ಅನ್ನುವಂಥದ್ದು, ಕತೆ ಸ್ಕ್ರಿಪ್ಟ್ ಎಲ್ಲವೂ ಕೂಡ ಬೇರೆಯವರು ತಯಾರು ಮಾಡಿರುವಂಥದ್ದು, ಇವರು ಕೇವಲ ಆ ಪಾತ್ರದಲ್ಲಿ ನಟನೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ಅದನ್ನೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಿರುವಂಥದ್ದು. ಅಂದ್ರೆ ದೆಹಲಿಗೆ ಹೋಗಿದ್ವಿ, ಜೊತೆಗೆ ನನ್ನನ್ನು ಬಳಸ್ಕೊಂಡ್ರು, ಅವರಾಗೆ ಮನೆಗೆ ಬಂದ್ರು, ಅಪ್ರೋಚ್ ಮಾಡಿದ್ರು, ಈ ರೀತಿ ಹೋರಾಟವನ್ನ ಮಾಡ್ತೀವಿ ಅಂತ ದೆಹಲಿಗೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ನನಗೆ ಯಾವುದನ್ನು ಏನು ಹೇಳ್ತಾ ಇರಲಿಲ್ಲ, ಬದಲಾಗಿ ನನ್ನನ್ನು ಕಾರ್ನಲ್ಲಿ ಕೂರಿಸ್ಕೊಳ್ತಾ ಇದ್ರು, ಯಾರನ್ನೂ ಮೀಟ್ ಮಾಡಿಸ್ತಾ ಇರಲಿಲ್ಲ, ಎಲ್ಲವನ್ನ ಕೂಡ ಅವರೇ ತಯಾರು ಮಾಡ್ಕೊಂಡಿದ್ರು. ನಾನು ನನ್ನ ಹೋರಾಟವನ್ನ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅವರಾಗೆ ಅಪ್ರೋಚ್ ಮಾಡಿದ್ರು, ಇದೆಲ್ಲವೂ ಕೂಡ ನಡೆದು ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಅವರು ಯಾರು ಅನ್ನುವಂತಹ ಪ್ರಶ್ನೆಗೆ ಮಾತ್ರ ಸುಜಾತಾ ಭಟ್ ಉತ್ತರ ಕೊಡೋದಕ್ಕೆ ಹೆದರಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಒಂದ್ ಸತ್ಯ ಅರವಿಂದ್, ಅವರು SIT ಮುಂದೆ ಬಹುಶಃ ಎಲ್ಲಾ ಕತೆಗಳನ್ನಂತೂ ಹೇಳ್ಕೊಂಡಿರುವಂತಹ ರೀತಿಯಲ್ಲೇ ಕಾಣಿಸ್ತಾ ಇದೆ ಅವರ ಮಾತಿನ ವರಸೆಯನ್ನ ನೋಡ್ತಾ ಇದ್ರೆ. ಹಾಗಾಗಿ SIT ಮುಂದೆ ಯಾವ ರೀತಿ ಪ್ಲಾನ್ ಆಯ್ತು, ಹೇಗಾಯ್ತು, ದೆಹಲಿಗೆ ಯಾರೆಲ್ಲ ಒಟ್ಟಿಗೆ ಹೋಗಿದ್ರು, ಅಲ್ಲಿ ಯಾರನ್ನ ಮೀಟ್ ಮಾಡಿದ್ರು, ಈ ಬುರ್ಡೆ ಕತೆ ಹೇಗ್ ಲಿಂಕ್ ಆಯ್ತು, ಅನನ್ಯ ಭಟ್ ಸತ್ಯ ಎಲ್ಲವನ್ನ ಕೂಡ SIT ಮುಂದೆ ಬಾಯ್ಬಿಟ್ಟಂತೆ ಕಾಣಿಸ್ತಾ ಇದೆ ಅರವಿಂದ್. ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಸುಜಾತಾ ಭಟ್ ಅವರು ತಪ್ಪು ಮಾಡಿದ್ದೇನೆ ಅನ್ನುವಂಥದ್ದು ಅವ್ರ ಬಾಯಲ್ಲಿ ಬಂದಿದೆ. ತಪ್ಪು ಯಾರು ಮಾಡಲ್ಲ, ಆಯಿತು. ಆದರೆ ಈ ವಯಸ್ಸಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಷಡ್ಯಂತ್ರಕ್ಕೆ ಬಲಿಯಾದ್ರ ಅಂತ. ಆದರೂ SIT ಅವರು ನೀವು ಮಾಡಿದ ತಪ್ಪಿಗೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಮಾಡಿಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ವಯಸ್ಸಿನ ವಿಚಾರವನ್ನು ಲೆಕ್ಕಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಸದ್ಯಕ್ಕಂತೂ ಈಗ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಅವರೇ ಬಸ್ ಟಿಕೆಟ್ ಬುಕ್ ಮಾಡಿ ಇವ್ರನ್ನ ಬೆಂಗಳೂರು ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಅವರು ಇನ್ನೂ ನನ್ನ ಪಾರ್ಟ್ ಮುಗೀತು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ.